ಟಾಪ್ 100 ಕಂಪನಿಗಳ ಮೇಲೆಯೇ ಹೆಚ್ಚಿನ ಗಮನ ಕೇಂದ್ರೀಕೃತವಾಗಿರುತ್ತದೆ. ಆದರೆ ಅವುಗಳಾಚೆ ಇನ್ನೂ ವಿಶಾಲವಾದ ವ್ಯವಹಾರಗಳ ಜಗತ್ತಿದೆ. ಅಲ್ಲಿ ಅವಕಾಶಗಳು ಹಲವು ಬಾರಿ ಗಮನಕ್ಕೆ ಬರದೇ ಉಳಿಯಬಹುದು, ಆದರೆ ಅವು ಅತ್ಯಂತ ಲಾಭದಾಯಕವಾಗಿರಬಹುದು. ಪರಿಚಯ: ಏಪೆಕ್ಸ್ ಎಕ್ವಿಟಿ ಎಕ್ಸ್ ಟಾಪ್ 100 ಲಾಂಗ್ ಶಾರ್ಟ್ ಫಂಡ್. ಮಾರುಕಟ್ಟೆ ಬಂಡವಾಳೀಕರಣದ ಆಧಾರದ ಮೇಲೆ ಭಾರತದ ಟಾಪ್ 100 ಕಂಪನಿಗಳಾಚೆ ಹೂಡಿಕೆ ಮಾಡಲು ರೂಪಿಸಲಾದ ಓಪನ್ ಎಂಡೆಡ್ ಹೂಡಿಕೆ ತಂತ್ರ. ಜೊತೆಗೆ ಲಾಂಗ್ ಮತ್ತು ಶಾರ್ಟ್ ಎರಡೂ ಪೊಸಿಷನ್ಗಳನ್ನು ತೆಗೆದುಕೊಳ್ಳುವ ಅನುಕೂಲವನ್ನು ಒದಗಿಸುತ್ತದೆ. ಲಾಂಗ್ ವಿಭಾಗದಲ್ಲಿ ಪೋರ್ಟ್ಫೋಲಿಯೋವನ್ನು 3 ಪ್ರತ್ಯೇಕ ಭಾಗಗಳಾಗಿ ವಿನ್ಯಾಸಗೊಳಿಸಲಾಗಿದೆ. ಕೋರ್ ಪೋರ್ಟ್ಫೋಲಿಯೋ ದೀರ್ಘಾವಧಿಯ ಬೆಳವಣಿಗೆಯ ಸಾಮರ್ಥ್ಯ ಹೊಂದಿರುವ ವ್ಯವಹಾರಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಆಪರ್ಚುನಿಸ್ಟಿಕ್ ಪೋರ್ಟ್ಫೋಲಿಯೋ ಅಲ್ಪಾವಧಿಯ ಮಾರುಕಟ್ಟೆ ಅವಕಾಶಗಳಿಂದ ಲಾಭ ಪಡೆಯಲು ಪ್ರಯತ್ನಿಸುತ್ತದೆ. ಸ್ಪೆಷಲ್ ಸಿಚುವೇಶನ್ಸ್ ಕಂಪನಿಗಳ ವಿಶೇಷ ಘಟನೆಗಳು ಹಾಗೂ ಮಾರುಕಟ್ಟೆಯ ಇತರ ವಿಶಿಷ್ಟ ಸನ್ನಿವೇಶಗಳಿಂದ ಉಂಟಾಗುವ ಅವಕಾಶಗಳನ್ನು ಬಳಸಿಕೊಳ್ಳುವ ಗುರಿಯನ್ನು ಹೊಂದಿದೆ. ಮಾರುಕಟ್ಟೆ ಎಕ್ಸ್ಪೋಷರ್ ಅನ್ನು ವ್ಯಾಲ್ಯೂಯೇಷನ್ ಸಂಕೇತಗಳು, ಪ್ರಮಾಣಾತ್ಮಕ ಮೊಮೆಂಟಮ್ ಸಂಕೇತಗಳು ಮತ್ತು ಆಪ್ಷನ್ಸ್ ಪೊಸಿಷನಿಂಗ್ ಅನ್ನು ಒಳಗೊಂಡ ಬಹುಸಂಕೇತ ಚೌಕಟ್ಟಿನ ಮೂಲಕ ಸಕ್ರಿಯವಾಗಿ ನಿರ್ವಹಿಸಲಾಗುತ್ತದೆ. ಈ ಎಲ್ಲಾ ಸಂಕೇತಗಳು ಒಟ್ಟಾಗಿ ಬದಲಾಗುತ್ತಿರುವ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಪೋರ್ಟ್ಫೋಲಿಯೋ ಹೊಂದಿಕೊಳ್ಳಲು ಸಹಾಯ ಮಾಡುತ್ತವೆ. ಲಾಂಗ್ ಪೋರ್ಟ್ಫೋಲಿಯೋಗೆ ಪೂರಕವಾಗಿ ಇದರ ಶಾರ್ಟ್ ಪೋರ್ಟ್ಫೋಲಿಯೋ ಕೇವಲ ಹೆಡ್ಜ್ ಮಾತ್ರವರಲ್ಲ, ಹೆಚ್ಚು ಮೌಲ್ಯೀಕರಿಸಲ್ಪಟ್ಟಿರುವ ಅಥವಾ ಮೂಲಭೂತ ಅಂಶಗಳು ದುರ್ಬಲಗೊಳ್ಳುತ್ತಿರುವ ಲಕ್ಷಣಗಳನ್ನು ತೋರಿಸುವ ವ್ಯವಹಾರಗಳನ್ನು ಗುರುತಿಸುವ ಮೂಲಕ ಹೆಚ್ಚುವರಿ ಲಾಭ ಆಲ್ಫಾ ಗಳಿಸಲು ಇದು ಪ್ರಯತ್ನಿಸುತ್ತದೆ. ಫಲಿತಾಂಶ: ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳ ಬೆಳವಣಿಗೆಯ ಸಾಮರ್ಥ್ಯವನ್ನು ಬಳಸಿಕೊಳ್ಳಲು ರೂಪಿಸಲಾದ ವಿಭಿನ್ನ ತಂತ್ರ. ಜೊತೆಗೆ ಕಡಿಮೆ ಏರಿಳಿತ, ವೋಲಟಿಲಿಟಿ, ಕಡಿಮೆ ಕುಸಿತ, ಡ್ರಾಡೌನ್ ಗುರಿಯಾಗಿಸಿಕೊಂಡು ಮಾರುಕಟ್ಟೆ ಪರಿಸ್ಥಿತಿಗಳು ಬದಲಾಗುವಂತೆ ಮಾರುಕಟ್ಟೆ ಎಕ್ಸ್ಪೋಷರ್ ಅನ್ನು ಕ್ರಿಯಾಶೀಲವಾಗಿ ಹೊಂದಿಸುತ್ತದೆ. ಲಾಂಗ್ ಶಾರ್ಟ್ ಹೂಡಿಕೆಯಲ್ಲಿ ಪರಿಣತಿ ಹೊಂದಿರುವ ಅನುಭವಿ ಹೂಡಿಕೆ ತಂಡದಿಂದ ನಿರ್ವಹಿಸಲ್ಪಡುವ ಏಪೆಕ್ಸ್ ಇಕ್ವಿಟಿ ಎಕ್ಸ್ ಟಾಪ್ 100 ಲಾಂಗ್ ಶಾರ್ಟ್ ಭಾರತದ ಅತಿದೊಡ್ಡ 100 ಕಂಪನಿಗಳಾಚೆಯ ಅವಕಾಶಗಳನ್ನು ಅನ್ವೇಷಿಸಲು ಬಯಸುವ ಹೂಡಿಕೆದಾರರಿಗಾಗಿ ರೂಪಿಸಲಾಗಿದೆ. ಎನ್ಎಫ್ಒ ಆರಂಭ 10 ಆಗಸ್ಟ್ 2026. ಎನ್ಎಫ್ಒ ಮುಕ್ತಾಯ 24 ಆಗಸ್ಟ್ 2026. ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ನಲ್ಲಿನ ಹೂಡಿಕೆಗಳು ಬಂಡವಾಳದ ಸಂಭವನೀಯ ನಷ್ಟ, ದ್ರವ್ಯತೆ ಅಪಾಯ ಮತ್ತು ಮಾರುಕಟ್ಟೆ ಏರಿಳಿತ ಸೇರಿದಂತೆ ತುಲನಾತ್ಮಕವಾಗಿ ಹೆಚ್ಚಿನ ಅಪಾಯವನ್ನ ಒಳಗೊಂಡಿರುತ್ತದೆ. ಹೂಡಿಕೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ದಯವಿಟ್ಟು ಎಲ್ಲಾ ಹೂಡಿಕೆ ತಂತ್ರಕ್ಕೆ ಸಂಬಂಧಿಸಿದ ದಾಖಲೆಗಳನ್ನು ಎಚ್ಚರಿಕೆಯಿಂದ ಓದಿ.